ಮಂದಿರದ ಗರ್ಭಗುಡಿಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆಯಾಗಿದೆ. 3 ರಿಂದ 4 ಗಂಟೆಗಳ ಕಾಲ ನಡೆದಂತಹ ಪ್ರಕ್ರಿಯೆ ಇದು. ಬರೋಬ್ಬರಿ 8 ಬಗೆಯ ಅಂಟನ್ನ ಬಳಸಿ ಮೂರ್ತಿಯನ್ನ ಸ್ಥಾಪನೆ ಮಾಡಲಾಗಿದೆ. ರಾಮಲಲ್ಲಾನ ಸದ್ಯ ಗರ್ಭಗುಡಿಗೆ ಪರದೆಯನ್ನ ಎಳೆದಿದ್ದಾರೆ ಮಂದಿರದ ಸಿಬ್ಬಂದಿಗಳು. 3 ರಿಂದ 4 ಗಂಟೆಗಳ ಕಾಲ ನಡೆದಂತಹ ಸತತವಾದಂತಹ ಕಾರ್ಯವಿದು. ರಾಮಲಲ್ಲಾನ ಮೂರ್ತಿಗೆ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಲಾಗಿದೆ. ಮಂದಿರದ ಗರ್ಭಗುಡಿಯಲ್ಲಿ ಈಗಾಗಲೇ ರಾಮಲಲ್ಲಾನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದೆ. ಇನ್ನೇನು ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಲಿಕ್ಕೆ ಕೇವಲ 4 ದಿನಗಳಷ್ಟೇ ಬಾಕಿ ಇದೆ. ಎಲ್ಲ ಒಂದು ಧಾರ್ಮಿಕ ವಿಧಿವಿಧಾನಗಳು ಕಾರ್ಯಗಳು ಕೂಡ ಸತತವಾಗಿ ನೆರವೇರ್ತಾ ಇರುವಂತದ್ದು. ರಾಮಲಲ್ಲಾನ ಮೂರ್ತಿಗೆ ಬಟ್ಟೆಯನ್ನ ಕಟ್ಟಿ ಪ್ರತಿಷ್ಠಾಪನೆಯನ್ನ ಮಾಡಿದ್ದಾರೆ. ಸದ್ಯ ಗರ್ಭಗುಡಿಗೆ ಪರದೆಯನ್ನ ಎಳೆದಿದ್ದಾರೆ ಮಂದಿರದ ಸಿಬ್ಬಂದಿ. ಮಂದಿರದ ಗರ್ಭಗುಡಿಯಲ್ಲಿ ರಾಮಲಲ್ಲಾನ ಪ್ರತಿಷ್ಠಾಪನೆ ನಡೆದಿದೆ. 3 ರಿಂದ 4 ಗಂಟೆಗಳ ಕಾಲ ಈ ಒಂದು ಪ್ರತಿಕ್ರಿಯೆ ನಡೆದಿದೆ. ಈ ಪ್ರಕ್ರಿಯೆ ನಡೆಯಲಿಕ್ಕೆ 3 ರಿಂದ 4 ಗಂಟೆಗಳಷ್ಟು ಸಮಯವನ್ನ ತೆಗೆದುಕೊಂಡಿದೆ. ಯಾರಿಗೂ ಕೂಡ ಈಗ ರಾಮಲಲ್ಲಾನ ಒಂದು ದರ್ಶನವನ್ನ ನೀಡಲಾಗ್ತಾ ಇಲ್ಲ. ಪರದೆಯನ್ನ ಎಳೆದಿದ್ದಾರೆ. ಗರ್ಭಗುಡಿಯ ಬಾಗಿಲಿಗೆ ಪರದೆಯನ್ನ ಮುಚ್ಚಿರುವಂತದ್ದು. ಮಂದಿರದ ಗರ್ಭಗುಡಿಯಲ್ಲಿ ರಾಮಲಲ್ಲಾನ ಪ್ರತಿಷ್ಠಾಪನೆಯಾದಂತಹ ನಂತರ ಗರ್ಭಗುಡಿಗೆ ಪರದೆಯನ್ನ ಮುಚ್ಚಿದ್ದಾರೆ. ನಾವೀಗ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ರಾಮಲಲ್ಲಾ ಮೂರ್ತಿಯ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿ ಪ್ರತಿಷ್ಠಾಪನೆಯನ್ನ ಮಾಡಲಾಗಿದೆ. ಸದ್ಯ ಗರ್ಭಗುಡಿಗೆ ಪರದೆಯನ್ನ ಎಳೆದಿದ್ದಾರೆ. ಮಂದಿರದ ಗರ್ಭಗುಡಿಗೆ ರಾಮಲಲ್ಲಾನ ಪ್ರತಿಷ್ಠಾಪನೆಯನ್ನ ಮಾಡಲಾಗಿದೆ. 3 ರಿಂದ 4 ಗಂಟೆಗಳ ಕಾಲ ಈ ಒಂದು ಪ್ರಕ್ರಿಯೆ ನಡೆದಿರುವಂತದ್ದು. ಬರೋಬ್ಬರಿ 8 ಬಗೆಯ ಅಂಟನ್ನ ಬಳಸಿ ಮೂರ್ತಿಯನ್ನ ಪ್ರತಿಷ್ಠಾಪನೆಯನ್ನ ಮಾಡಲಾಗಿದೆ. ನಿನ್ನೆ ರಾಮಲಲ್ಲಾ ಮೂರ್ತಿಯನ್ನ ಎಲ್ಲಾ ಧಾರ್ಮಿಕ ಕಾರ್ಯಗಳನ್ನ ಮುಗಿಸಿ ಮಂದಿರಕ್ಕೆ ಆಹ್ವಾನವನ್ನ ಮಾಡಿಕೊಂಡಿದ್ರು. ಮಂದಿರಕ್ಕೆ ಏನು ಕೊಂಡೊಯ್ದಿದ್ರು, ಇವಾಗ 8 ಬಗೆಯ ಅಂಟುಗಳನ್ನ ಬಳಸಿ ಪ್ರತಿಷ್ಠಾಪನೆಯನ್ನ ಮಾಡಿದ್ದಾರೆ. ಇದಕ್ಕೆ 3 ರಿಂದ 4 ಗಂಟೆಗಳ ಕಾಲ ಸಮಯವನ್ನ ಕೂಡ ತೆಗೆದುಕೊಂಡಿದ್ದಾರೆ ರಾಮಲಲ್ಲಾನ ಮೂರ್ತಿಯ ಪ್ರತಿಷ್ಠಾಪನೆಯನ್ನ ಮಾಡಲಿಕ್ಕೆ. ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೆ ಕೋಟ್ಯಾಂತರ ರಾಮ ಭಕ್ತರು ಕಾತರದಿಂದ ಕಾಯ್ತಾ ಇದ್ದಾರೆ. ಇನ್ನೇನು 4 ದಿನಗಳಷ್ಟೇ ಬಾಕಿ ಇದೆ. ಪ್ರಾಣ ಪ್ರತಿಷ್ಠಾಪನೆಗೂ ಮುನ್ನ ನಡೆಯುವಂತಹ ಎಲ್ಲಾ ಕಾರ್ಯಗಳು ಕೂಡ ಒಂದೊಂದಾಗೆ ಜರುಗ್ತಾ ಇರುವಂತದ್ದು. ನಿನ್ನೆ ರಾಮಲಲ್ಲಾನ ಮೂರ್ತಿಯನ್ನ ಮಂದಿರಕ್ಕೆ ಪ್ರವೇಶವನ್ನ ಮಾಡಲಾಗಿತ್ತು. ಧಾರ್ಮಿಕ ಆಚರಣೆಗಳನ್ನ ನಡೆಸಲಾಗಿತ್ತು. ಕಳಸದ ಸಮೇತವಾಗಿ ರಾಮಲಲ್ಲಾನ ಮೂರ್ತಿಯನ್ನ ಮಂದಿರಕ್ಕೆ ಪ್ರವೇಶವನ್ನ ನೀಡಿದ್ರು. ಈಗ ಇಂದು 3-4 ಗಂಟೆಗಳ ಸತತ ಪ್ರಯತ್ನದ ನಂತರ ಮಂದಿರದ ಗರ್ಭಗುಡಿಯಲ್ಲಿ ರಾಮಲಲ್ಲಾನ ಮೂರ್ತಿಯ ಪ್ರತಿಷ್ಠಾಪನೆಯನ್ನ ಮಾಡಲಾಗಿದೆ. ಇದಕ್ಕೆ ಹೆಚ್ಚು ಸಮಯವನ್ನ ತೆಗೆದುಕೊಂಡು ಜಾಗರೂಕರಾಗಿ ಒಂದು ಪ್ರತಿಷ್ಠಾಪನೆಯನ್ನ ಮಾಡಿರುವಂತದ್ದು. ಈ ಪ್ರತಿಷ್ಠಾಪನೆಯನ್ನ ಮಾಡಲಿಕ್ಕೆ 8 ಬಗೆಯ ಅಂಟುಗಳನ್ನ ಕೂಡ ಬಳಸಲಾಗಿದೆ. ಸದ್ಯ ಗರ್ಭಗುಡಿಗೆ ಪರದೆಯನ್ನ ಕೂಡ ಎಳೆದಿದ್ದಾರೆ ಮಂದಿರದ ಸಿಬ್ಬಂದಿಗಳು. ಯಾವುದೇ ಸಾರ್ವಜನಿಕರಿಗಾಗಿರ್ಲಿ ಯಾರಿಗೂ ಇರ್ಲಿ ರಾಮಲಲ್ಲಾನ ಮೂರ್ತಿಯ ಒಂದು ಪ್ರದರ್ಶನವನ್ನ ಈಗ ಸದ್ಯಕ್ಕೆ ರದ್ದುಗೊಳಿಸಲಾಗಿದೆ. 3 ರಿಂದ 4 ಗಂಟೆಗಳ ಸತತ ಪ್ರಯತ್ನದ ನಂತರ ರಾಮಲಲ್ಲಾನ ಮೂರ್ತಿಯ ಪ್ರತಿಷ್ಠಾಪನೆಯನ್ನ ಮಾಡಲಾಗಿದೆ. ಇನ್ನೇನು ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಲಿಕ್ಕೆ 4 ದಿನಗಳಷ್ಟೇ ಬಾಕಿ ಇದೆ. ಸದ್ಯ ಗರ್ಭಗುಡಿಗೆ ಪರದೆಯನ್ನ ಎಳೆದು ಮಂದಿರದ ಸಿಬ್ಬಂದಿಗಳು ಭದ್ರತೆಯನ್ನ ಒದಗಿಸ್ತಾ ಇದ್ದಾರೆ. ರಾಮಲಲ್ಲಾ ಮೂರ್ತಿಗೆ ಯಾವೆಲ್ಲ ಕಾರ್ಯಗಳನ್ನ ಮಾಡಬೇಕು, ಭದ್ರತೆಯನ್ನ ಯಾವ ರೀತಿ ಒದಗಿಸಬೇಕು, ಒಂದೊಂದಾಗಿ ಎಲ್ಲ ಕಾರ್ಯಗಳನ್ನ ರಾಮಲಲ್ಲಾ ಮೂರ್ತಿಯ ಟ್ರಸ್ಟ್ನ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಬರೋಬ್ಬರಿ 8 ಬಗೆಯ ಅಂಟುಗಳನ್ನ ಕೂಡ ಉಪಯೋಗವನ್ನ ಮಾಡಲಾಗಿದೆ. ಗರ್ಭಗುಡಿಗೆ ಬಾಲರಾಮನನ್ನ ಸ್ಥಾಪನೆ ಮಾಡಲಾಗಿದೆ. ಸದ್ಯ ಗರ್ಭಗುಡಿಗೆ ಪರದೆಯನ್ನ ಕೂಡ ಎಳೆದಿದ್ದಾರೆ. ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಆರಂಭವಾಗಿದೆ. ಕೇವಲ 4 ದಿನಗಳಷ್ಟೇ ಬಾಕಿ ಇದೆ. ಈ ಒಂದು ಪ್ರಾಣ ಪ್ರತಿಷ್ಠಾಪನೆಯ ಮುನ್ನ ಹಲವಾರು ವಿವಿಧವಾದಂತಹ ಒಂದು ಕಾರ್ಯಗಳನ್ನ ಮಾಡಲಾಗುತ್ತೆ. ಈ ರೀತಿಯಾಗಿ ಒಂದೊಂದೇ ಕಾರ್ಯಗಳನ್ನ ಮಂದಿರದ ಸಿಬ್ಬಂದಿಗಳು ಜರುಗಿಸ್ತಾ ಇದ್ದಾರೆ. ರಾಮಲಲ್ಲನ ಪ್ರತಿಷ್ಠಾಪನೆಗೆ ಬಾಕಿ ಇರೋದು 4 ದಿನ. ಇಡೀ ಅಯೋಧ್ಯೆ ನಗರಿ ಶ್ರೀರಾಮನ ಆಗಮನಕ್ಕೋಸ್ಕರ ಸರ್ವ ರೀತಿಯಲ್ಲೂ ಸನ್ನದ್ಧವಾಗಿದೆ. ಎಲ್ಲೆಲ್ಲೂ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಘೋಷಣೆ, ಎಲ್ಲೆಲ್ಲೂ ಸಂಭ್ರಮ ಸಡಗರ.
ರೀತಿ ಸಿದ್ಧವಾಗಿದೆ ಅಯೋಧ್ಯೆಯ ಪುಣ್ಯ ನಗರಿ ಪ್ರಾಣ ಪ್ರತಿಷ್ಠಾಪನೆಗೆ. ಗಮನಿಸಿ, ವೀಕ್ಷಿಸಿ, ಮಿಸ್ ಮಾಡದೆ ರಿಪಬ್ಲಿಕ್ ಕನ್ನಡದ ಶ್ರೀರಾಮ ವಿಶೇಷ ರಾತ್ರಿ 8:30ಕ್ಕೆ.